ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಲಬುರಗಿ ನಗರದ ಹಳೆಯ ಆರ್ಟಿಒ ಪಕ್ಕದಲ್ಲಿರುವ ಯುನೈಟೆಡ್ ಮೋಟರ್ಸ್ ಸೋಮವಾರ ರಾತ್ರಿ 11 ಗಂಟೆಗೆ ಆಕಸ್ಮಿಕ ಬೆಂಕಿ ತಗುಲಿ ಸುಟ್ಟಿ ಕರಕಲಾಗಿದೆ. ಗ್ಯಾರೇಜ್ನ ಸ್ಟೋರ್ ಪಾರ್ಟ್ಸ್ಗಳು ಮತ್ತು ವಾಹನಗಳು ಸತತವಾಗಿ 2 ದಿನ ಹೊತ್ತಿ ದಗದಗ ಉರಿದು ಹೋಗಿವೆ. ಅಗ್ನಿಶಾಮಕ ದಳ ಬಂದು 1 ಗಂಟೆಯಾದರೂ ಸಮಯಕ್ಕೆ ಬಾರದ ಗೆಸ್ಕಾಂ ಸಿಬ್ಬಂದಿಗಳು ಸರಿಸುಮಾರು 3 ರಿಂದ 4 ಕೋಟಿ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಸುಟ್ಟು ಕರಕಲಾಗಿದೆ. ಮಾರುತಿ ಸುಜುಕಿ, ಹೊಂಡಾಯ್, ಫೋರ್ಡ್, ಟೊಯೋಟಾ ಕಂಪನಿಗಳ ಸ್ಟೋರ್ ಪಾರ್ಟ್ಸ್ಗಳು ಸುಟ್ಟು ಹೋಗಿದ್ದು, ಸರ್ವಿಸ್ಗಾಗಿ ಸುಮಾರು 15 ವಾಹನಗಳು ಬಿಟ್ಟಿದ್ರು. ಅವುಗಳು ಸುಟ್ಟು ಹೋಗಿದ್ದು ಯುನೈಟೆಡ್ ಮೋಟರ್ಸ್ ಮಾಲೀಕರಾದ ಗಫರ್ ಅವರಿಗೆ ದಿಕ್ಕು ತೋಚದಂತಾಗಿದೆ. ಕಲಬುರಗಿಯ ಎಂಬಿ ನಗರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಯುನೈಟೆಡ್ ಮೋಟರ್ಸ್ ಮಾಲೀಕರಾದ ಗಫರ್ ಅವರಿಗೆ ದಿಕ್ಕು ತೋಚದಂತಾಗಿದೆ. ಕಲಬುರಗಿಯ ಎಂಬಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಯುನೈಟೆಡ್ ಮೋಟರ್ಸ್ ಮಾಲೀಕರಾದ ಗಫರ್ ಅವರೇ ತಮ್ಮ ನೋವನ್ನ ಹೇಳಿಕೊಳ್ತಾರೆ, ಕೇಳಿ. ಸರ್, ಅಲ್ಲಿ ತನಕ ನಮಗೆಲ್ಲ ಸ್ಪೇರ್ ಪಾರ್ಟ್ಸ್ ಅಂಗಡಿ ಇದು. ನಾನು ಹುಂಡೈ, ಫೋರ್ಡ್, ಮಾರುತಿ, ಟೊಯೋಟಾ ಕಂಪ್ನಿದು ಅಥರೈಸ್ ರಿಟೇಲರ್ ಗುಲ್ಬರ್ಗ ಡಿಸ್ಟ್ರಿಕ್ಟ್. ಇದು ಹಂಗಾಗಿ ಇದು ಫೈರ್ ಆಕ್ಸಿಡೆಂಟ್ ಆಗಿದೆ. ಭಾಳ ಇದು ಪೂರಾ ಸ್ಪೇರ್ ಪಾರ್ಟ್ ಸೆಕ್ಷನ್ ನಮ್ಮದು. ಇದು ಸ್ಪೇರ್ ಪಾರ್ಟ್ ಸೆಕ್ಷನ್ನಾಗ ಹುಂಡೈ, ಫೋರ್ಡ್, ಮಾರುತಿ, ಟೊಯೋಟಾ ಕಂಪ್ನಿದು ಅಥರೈಸ್ ರಿಟೇಲರ್ ಇದ್ದೀನಿ ಗುಲ್ಬರ್ಗ ಡಿಸ್ಟ್ರಿಕ್ಟ್. ಇದು ಹಾಗಾಗಿ ಇದು ಪೂರಾ ಇಲ್ಲಿಂದ ಅಲ್ಲಿ ತನಕ ಅಂದರೆ ನಮ್ಗೆ 2 ಫ್ಲೋರ್ ಆಗಿತ್ತು ಸರ್. ಅದು ಯಾಕಂದರೆ ಲೈಟ್ ಪಾರ್ಟ್ ಇದ್ದಿದ್ದು ಅಲ್ಲಿ ಇರ್ತಿತ್ತು. ಇದು ಎಲ್ಲ ಟೋಟಲಿ ಸ್ಪೇರ್ಸ್ ಬಂದು ಅಪ್ರಾಕ್ಸಿಮೇಟ್ಲಿ 1.5 to 2 crores ತನಕ ನಮ್ಮ ಸ್ಪೇರ್ಸ್ ಇತ್ತು ಸರ್ ಆಗ. ಇದು ಹಾಗಾಗಿ ನಮ್ಮ ಫೈರ್ ಆಕ್ಸಿಡೆಂಟ್ ಆಗಿ ಹಿಂಗಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಿತ ಕಂಪನಿಯಿಂದ ಪರಿಹಾರ ನೀಡಬೇಕಾಗಿ ವಿನಂತಿಸಿದ್ದಾರೆ. ಯಾವ ಇನ್ಸೂರೆನ್ಸ್ ಇಲ್ಲ. अभी में बोल सकते हैं नॉर्मली जैसा बंद कर सकते हैं। चल रहा था इन्वेस्टिगेशन चालू है, मीडिया वाले आए वही कर रहे थे। ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ.